ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಈಗ 9 ಗಂಟೆ ಬೆಳಿಗ್ಗೆ. ಇವತ್ತು ಏಕಾದಶಿ. ನಾನು ಬೆಳಿಗ್ಗೆ ಬೇಗ ಏಳಲಿಲ್ಲ, ಯಾಕಂದರೆ ಸಂಡೇ ಅಲ್ವಾ. ಸ್ವಲ್ಪ ಲೇಟಾಗಿ ಎದ್ದೆ. ಲೇಟಾಗಿ ಅಂದರೆ 6:30 ಆಯಿತು ಏಳಲಿಕ್ಕೆ. ನಮ್ಮನೇಲಿ ಎಲ್ಲರೂ ಕೂಡ ಇವತ್ತು ಲೇಟಾಗಿ ಎದ್ದರು. ಅಲಾರಾಮ್ ಆದರೂ ಕೂಡ ಯಾರೂ ಬೇಗ ಏಳಲಿಲ್ಲ. ಸೊ ಹಾಗಾಗಿ ನಾನು ಬೆಳಿಗ್ಗೆ ಎದ್ದು ಅಂಗಳ ಕಸ ಗುಡಿಸಿ, ಒಳಗೆಲ್ಲ ಕಸ ಗುಡಿಸಿ, ಆಮೇಲೆ ಅನ್ನಗನ ಎಬ್ಬಿಸಿ, ಆಮೇಲೆ ವಾಶ್ರೂಮ್ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿ ತಲೆ ಸ್ನಾನ ಮಾಡಿಕೊಂಡು ಬಂದು ಈಗ ಕಿಚನಿಗೆ ಬಂದೆ. ಈಗ ಒಂದು ಚಿಕ್ಕ ಜ್ಯೂಸ್ ಮಾಡ್ಕೊಳ್ಳೋಣ, ಮತ್ತು ಕೋಸಂಬರಿ ಮಾಡ್ಕೊಳ್ಳೋಣ, ಯಾವಾಗಲೂ ಇದ್ದಂಥ ಕೋಸಂಬರಿ. ಹಾಗಾಗಿ ಈಗ ಒಂದೊಂದೇ ಮಾಡ್ಕೊಳ್ತೇನೆ, ಆಮೇಲೆ ಸಿಗ್ತೇನೆ ಫ್ರೆಂಡ್ಸ್. ಬಾಯ್. ಏಕಾದಶಿಗೆ ಚಿಕ್ಕು ಜ್ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಯಾವಾಗಲೂ ಆಪಲ್ ಜ್ಯೂಸ್ ಮಾಡೋದಿತ್ತು, ಆದ್ರೆ ಈಗ ಚಿಕ್ಕು ತುಂಬಾ ಇದೆಯಲ್ವಾ, ಹಾಗಾಗಿ ಚಿಕ್ಕು ಜ್ಯೂಸ್ ಮಾಡ್ಕೊಂಡೆ. ಹಂಗೆ ಶೇಂಗಾ ಬೀಜನೋ ಕಡ್ಲೆ ಬೀಜನೋ ಅಂತಾರಲ್ವಾ, ಇದನ್ನು ಕೂಡ ಹುರ್ಕೊಳ್ತಾ ಇದ್ದೇನೆ. ಅಂದ್ರೆ ಏಕಾದಶಿಗೆ ಯಾವಾಗ್ಲೂ ಹುರ್ಕೊಂಡು ತಿಂತಾ ಇರೋದು ಇದನ್ನ, ಯಾವಾಗ್ಲಾದ್ರೂ ರೆಗ್ಯುಲರ್ ಆಗಿ ಕೂಡ ನಾವು ಹುರ್ಕೊಂಡು ಇಡ್ತೇವೆ. ಹಂಗೆ ಅನ್ನ ಕೂಡ ರೆಡಿ ಮಾಡ್ತಾ ಇದ್ದೇನೆ. ಯಾಕಪ್ಪ ಅನ್ನ ಅಂತ ನಿಮ್ಗೆ ಅನ್ಬೋದು, ಹೇಳ್ತೇನೆ. ಕಡಲೆ ಬೀಜ ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ, ಅಂದ್ರೆ ಬೇರೆ ಕೆಲಸ ಮಾಡ್ಕೊಳ್ತಾ ಇದು ಹುರ್ಕೊಳ್ತಾ ಇದ್ದೇನೆ ನಾನು. ಇವತ್ತು ಏಕಾದಶಿ, ಅನ್ನನೂ ಮಾಡಿಟ್ಟಿದ್ದೇನೆ. ಏಕಾದಶಿ ದಿವಸ ಅನ್ನ ಯಾಕೆ ಮಾಡಿದಾಳೆ ಆಜ್ಞಾ ಅಂತ ಅನ್ಸ್ಬೋದು ನಿಮಗೆ. ಅನ್ನಗಾಗಿ ಇವತ್ತು ಸಂಡೇ ಹಾಲಿಡೇ ಅಲ್ವಾ, ಅವಳು ಮನೇಲೇ ಇರ್ತಾಳೆ, ಅವಳು ಏಕಾದಶಿ ಮಾಡೋದಿಲ್ಲ. ಹಾಗಾಗಿ ಅವಳಿಗೆ ಸ್ವಲ್ಪ ಮೊಸರನ್ನ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಹಾಗಾಗಿ ಅನ್ನ ಮಾಡಿದೆ ಅಷ್ಟೇ. ಈಗ ಜ್ಯೂಸ್ ಕೂಡ ಮಾಡಿಟ್ಟಿದೆ, ಚಿಕ್ಕು ಜ್ಯೂಸು. ಮೊಸರನ್ನ ಒಂದು ಮಾಡಿಕೊಂಡ್ರೆ ಆಯಿತು. ಮೊಸರನ್ನಕ್ಕೆ ಮೊಸರು ಮತ್ತೆ ಉಪ್ಪು ಎಲ್ಲ ಸೇರಿಸಿ ಇಟ್ಟಿದ್ದೆ, ಆಮೇಲೆ ಅನ್ನನೂ ಸೇರಿಸೆ, ಆಮೇಲೆ ಈ ಒಗ್ಗರಣೆ ಕೂಡ ಹಾಕೊಂಡು ಸೇರಿಸೆ. ನಮ್ಮ ಮನೆಗೆ ಫೇವ್ರೇಟ್ ಕರ್ಡ್ ರೈಸ್, ತುಂಬಾ ಇಷ್ಟಪಟ್ಟಿರ್ತಾಳೆ. ಹಾಗೆ ಅರ್ಧ ದಾಳಿಂಬೆ ಅಷ್ಟು ಹಾಕಿದೆ, ಅವಳಿಗೆ ಒಬ್ಳಿಗೇನೆ ಅಲ್ವಾ, ರಾತ್ರಿ ತನಕ ತಿಂತಾಳೆ ಅವಳು. ನನ್ನ ಮಗಳಿಗೋಸ್ಕರ ಕರ್ಡ್ ರೈಸ್ ರೆಡಿ ಆಗಿದೆ ನೋಡಿ. ಅವಳಿಗೆ ಕರ್ಡ್ ರೈಸ್ ಅಂದರೆ ಇಷ್ಟ, ಅದರಲ್ಲೂ ಏಕಾದಶಿಗೆ ಅಲ್ವಾ ಇವತ್ತು. ಹಾಗಾಗಿ ಕರ್ಡ್ ರೈಸ್ ಮಾಡಿದೆ, ಯಾಕಂದರೆ ಒಂದರಲ್ಲೇ ಆಗಿಬಿಡತ್ತೆ. ಇಲ್ಲಾಂದರೆ ಅನ್ನಕ್ಕೆ ಕಲಸ್ಲಿಕ್ಕೆ ಬೇರೆ ಮಾಡಬೇಕು, ನೆಂಚ್ಕೊಳ್ಳಿಕ್ಕೆ ಬೇರೆ ಮಾಡಬೇಕು. ಇದು ಕರ್ಡ್ ರೈಸ್ ಮಾಡಿದ್ರೆ ಒಂದೇ ಮಾಡಿಬಿಟ್ರೆ ಆಯಿತು. ಉಪ್ಪಿನಕಾಯಿ ಇದೆ, ಉಪ್ಪಿನಕಾಯಿ ಹಾಕ್ಕೊಂಡು ಅವಳು ತಿಂತಾಳೆ. ಅನಗ ಅತ್ತ ಕತ್ಕಿ ಕಡೆ ಕತ್ತ ದಿವು ಅವಳಿಗೆ ತಿಂತಾಳಂತೆ. ಅವಳಿಗೆ ಕೊಡ್ತೇನೆ ಹೇಗಾಗಿದೆ ಅಂತ. ಅವಳು ಆಮೇಲೆ ಟೇಸ್ಟ್ ಹೇಳ್ತಾಳೆ. ಅವಳು ಯಾವಾಗಲೂ ಟೇಸ್ಟ್ ಕೇಳಿದರೆ ಮೊದಲೇ ಹೇಳೋದೆ ಮಮ್ಮ ಸೂಪರ್ ಸೂಪರ್ ಮಮ್ಮ ಅಂತಾನೆ, ಹೇಗೆ ಆಗಿರಲಿ ಅದು ಫಸ್ಟ್ ಡೈಲಾಗ್ ಅವಳದು ಹಾಗೇನೆ. ಆಮೇಲೆ ಮತ್ತೆ ಸ್ವಲ್ಪ ಅದು ಕಡಿಮೆ ಆಗಿದೆ, ಸ್ವಲ್ಪ ಇದು ಕಡಿಮೆ ಆಗಿದೆ, ಹೆಂಗೆ ಹೇಳ್ತಾರೆ. ಆದರೆ ಫಸ್ಟ್ ರಿಯಾಕ್ಷನ್ ಅವಳದು ಮಮ್ಮ ಸೂಪರ್ ಮಮ್ಮ ಹೀಗೆ. ಫ್ರೆಂಡ್ಸ್, ಅನ್ನಾಗ ಕರ್ಡ್ ರೈಸ್ ತಿಂದ್ಲು, ಮತ್ತು ಅವಳು ರಿಯಾಕ್ಷನ್ ಮಾತ್ರ ಹಾಗೆ ಇತ್ತು. ನಾನು ಹೇಗೆ ಹೇಳಿದ್ನಲ್ವ ಹಾಗೆ ಇತ್ತು. ನಾನೀಗ ಈ ಸಲಾಡ್ ತಿಂತೇನೆ. ಚಿಕ್ಕ ಜ್ಯೂಸ್ ಕೂಡ ಇದೆ. ಕಿಚನ್ ನೋಡಿ, ಏನೂ ಅಡುಗೆ ಇಲ್ಲ ಅಂದರೂ ಕೂಡ ಇಷ್ಟು ಪಾತ್ರೆ ಇತ್ತು. ಪಾತ್ರೆ ಎಲ್ಲ ತೊಳ್ಕೊಂಡಾಯಿತು. ಈಗ ಶೇಂಗಾ ಬೀಜ ಇಲ್ಲಿ ಹುರಿದಿಟ್ಟಿದ್ನಲ್ವ, ಅದನ್ನ ಬೀಜ ಸಿಪ್ಪೆ ತೆಗೆದು ಈ ರೀತಿ ಮೊರದಲ್ಲಿ ಹೀಗೆ ಮಾಡಿಟ್ಟಿದ್ದೆ. ಅದನ್ನೀಗ ಒಂದು ಡಬ್ಬದಲ್ಲಿ ಹಾಕಿಡ್ತೇನೆ. ಯಾಕಂದರೆ ನಮ್ಮ ಮನೆಯವರು ಹೋಗ್ತಾ ಬರ್ತಾ ಅದನ್ನೇ ತಿಂತಾರೆ. ಅವರಿಗೆ ಇಷ್ಟ ಶೇಂಗಾ ಬೀಜ ತಿನ್ನೋರಿಗೆ. ಹಾಗಾಗಿ ನಾನು ಯಾವಾಗಲೂ ಹುರ್ಕೊಳ್ತಾ ಇರ್ತೇನೆ ಅದನ್ನ. ಟೈಮ್ ಹಂಗೆ 1:30. ನಾನು ಸುಮ್ಮನೆ ಟಿವಿ ಹಚ್ಚಿಟ್ಟಿದ್ಲು ಅನಾಗ, ಹಂಗೆ ನಾನು ನೋಡ್ತಾ ಇದ್ದೆ. ಓಲ್ಡ್ ಸಾಂಗ್ಸ್ ಎಲ್ಲ ತುಂಬಾ ಇಷ್ಟ ಆಗತ್ತೆ ನೋಡ್ಲಿಕ್ಕೆ ಅಲ್ವಾ. ನನಗಂತೂ ತುಂಬಾ ಇಷ್ಟ ಓಲ್ಡ್ ಸಾಂಗ್ ನೋಡೋದು. ಹಾಯ್ ಫ್ರೆಂಡ್ಸ್, ಟೈಮ್ ಈಗ 5 ಗಂಟೆ 10 ನಿಮಿಷ. ನಾನು 4 ಗಂಟೆಗೆ ಮಲ್ಕೊಂಡಿದ್ದೆ. ನಾನು ಮತ್ತು ನಮ್ಮ ಮನೆಗ ಸುಮ್ಮನೆ ಮಾತಾಡ್ತಾ ಮಲ್ಕೊಂಡಿದ್ವಿ. ನನಗೆ ಹಾಗೆ ನಿದ್ದೆ ಬಂದುಬಿಡ್ತು. ಅವಳು ಓದ್ಕೊಳ್ಳಿಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದವಳು ಹಾಗೆ ನನ್ನ ಜೊತೆ ಮಲಗಿಬಿಟ್ಲು. ಯಾವಾಗ ನಿದ್ರೆ ಬಂತ ಹೇಳಿ ಗೊತ್ತೇ ಆಗಲಿಲ್ಲ ನನಗೆ. ಅವಳು ಬೆಳಗ್ಗೆಯಿಂದ ಓದ್ಕೊಳ್ತಾ ಇದ್ಲಲ್ವ. ಇವತ್ತು ನಾಳೆ ಮ್ಯಾಥ್ಸ್ ಎಕ್ಸಾಮ್ ಇದೆ, ಹಾಗಾಗಿ ಓದ್ಕೊ ಅಂತ ಹೇಳ್ತಾ ಇದ್ದೆ. ಅವಳು ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ದಾಳೆ. ಮತ್ತು ಈಗ ಸ್ವಲ್ಪ ಹಾಗೆ ನಿದ್ದೆ ಬಂದಿರಬೇಕು. ಹಾಗೆ ಮತ್ತೆ ನಾನು ಎಬ್ಸಲಿಲ್ಲ. ಮಧ್ಯದಲ್ಲಿ ನನಗೆ ಎಚ್ಚರಾಗಿತ್ತು, ಮತ್ತು ನಾನು ಎಬ್ಸಿಲ್ಲ. ಯಾಕೆ ಗೊತ್ತಾ, ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂಥೇಳಿ. ಸ್ವಲ್ಪ ನಿದ್ದೆ ಎಲ್ಲ ಮಾಡಿದ್ರೆ ಕರೆಕ್ಟ್ ಆಗುತ್ತಲ್ವ, ಮತ್ತು ಸಂಜೆವರೆಗೂ ರಾತ್ರಿವರೆಗೂ ಓದ್ಕೊಳ್ಳಿಕ್ಕಾಗತ್ತೆ ಅಂಥೇಳಿ. ಹಾಗಾಗಿ ಇಬ್ಬರು ಅಮ್ಮ ಮಗಳು ಗಡ್ದಾಗಿ ನಿದ್ದೆ ಮಾಡಿದ್ವಿ. ಇನ್ನೂ ಹೇಳಲಿಲ್ಲ ಅವಳು, ಎಬ್ಬಿಸಿಲ್ಲ ಅವಳಿಗೆ. ಇನ್ನೊಂದು 10 ನಿಮಿಷ ಬಿಟ್ಟು ಎಬ್ಬಿಸ್ತೇನೆ. ಟೈಮ್ ಈಗ 5:30 ಫ್ರೆಂಡ್ಸ್. ನಾನು ಒಗೆದು ಒಣ ಹಾಕಿದ್ನಲ್ಲ ಎಲ್ಲ ಬಟ್ಟೆನ, ಇವೆಲ್ಲ ಚೆನ್ನಾಗಿ ಒಣಗಿತ್ತು. ಅದನ್ನು ಕೂಡ ತಗೊಳ್ತಾ ಇದ್ದೇನೆ. ಈಗ ಒಂದು ದಪ್ಪ ಇರುವಂತ ಟಾಪ್ ಮಾತ್ರ, ಕುರ್ತಿ ಮಾತ್ರ ಒಣಗಿರ್ಲಿಲ್ಲ, ಅದನ್ನ ಹಾಗೆ ಬಿಟ್ಟೆ. ಉಳಿದಿದ್ದೆಲ್ಲ ಈಗ ತಗೊಳ್ತೇನೆ. ಅಂದ್ರೆ ಬಿಸಿಲು ಅಷ್ಟು ಚೆನ್ನಾಗಿ ಬರೋದಿಲ್ಲಲ್ವಾ, ಡ್ರೈಯರಿಗೆ ಹಾಕಿದ್ದಕ್ಕೆ ಎಷ್ಟು ಒಣಗಿತು ಅಷ್ಟೇನೆ.
ಆಮೇಲೆ ಹೂವಿನ ಗಿಡಗಳಿಗೆ ಎಲ್ಲ ನೀರು ಹಾಕ್ತಾ ಇದ್ದೇನೆ ನೋಡಿ. ಇದು ಬೆಳಿಗ್ಗೆನೂ ಕೂಡ ನನಗೆ ಟೈಮ್ ಸಿಕ್ಕಿದ್ರೆ ಹಾಕ್ತೇನೆ, ಇಲ್ಲ ಅಂದ್ರೆ ಬೆಳಿಗ್ಗೆ ಹಾಕ್ಲಿಲ್ಲ ಅಂದ್ರೆ ಸಂಜೆ ತಪ್ಸೋದಿಲ್ಲ, ಹಾಕೋದೇನೆ. ನೋಡಿ ಇಷ್ಟು ಪುಟಾಣಿ ಗಿಡಕ್ಕೆ ಇಷ್ಟು ಪುಟಾಣಿ ಚಂದ ಹೂವಾಗಿದೆ ನೋಡಿ ಅಲ್ಲ. ನಂಗೆ ತುಂಬಾ ಇಷ್ಟ ಈ ಹೂವು. ಹಾಗೆ ಇದು ಮಂದಾರ ಗಿಡ ನೋಡಿ, ಇದು ಎಷ್ಟು ಚಿಕ್ಕದಿತ್ತು ಇದು ಸ್ವಲ್ಪ ದೊಡ್ಡದಾಗಿದೆ. ಹಾಗೆ ಗುಲಾಬಿ ಗಿಡ, ನಮ್ಗೆ ಜಾಗ ಸ್ವಲ್ಪ ಇದೆ ಅಲ್ವಾ, ಹಂಗಾಗಿ ಸ್ವಲ್ಪನೇ ಗಿಡ ಹಾಕಿದ್ದೇವೆ ಅಷ್ಟೇನೆ. ಈಗ ಹಿಂದ್ಗಡೆ ಬಂದೆ, ಹಿಂದ್ಗಡೆ ಗಿಡಕ್ಕೂ ಕೂಡ ನಾನು ನೀರು ಹಾಕೊಂಡೆ. ಈಗ ಮೊಕ್ಕೆ ತೆಗಿಲಿಕ್ಕೆ ಬಂದೆ ನೋಡಿ. ಸ್ವಲ್ಪ ಗಿಡ ಇದೆ ಅಷ್ಟೇ ಹಿಂದ್ಗಡೆ, ಜಾಗ ಇಲ್ಲ ಅಲ್ವಾ, ಹಂಗಾಗಿ ಇಷ್ಟೇ ಗಿಡ. ಹಾಗೆ ಈಗ ಮೊಕ್ಕೆ ತೆಗೆದುಕೊಳ್ಳೋಣ. ಈ ಮೊಕ್ಕೆ ಒಂದಿನ ತೆಗಿಲಿಲ್ಲ ಅಂದ್ರೂ ಮಾರನೇ ದಿನ ನೋಡಿದ್ರೆ ಗಿಡ ತುಂಬಾ ಬಿಳಿ 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 ಹೂವಾಗಿರುತ್ತೆ. ಅದು ಎಷ್ಟು ದಿನ ಆಯ್ತು ತೆಗಿದೇನ ಅಂತ ಅನ್ಸ್ಬಹುದು. ಅದಕ್ಕೆ ಡೈಲಿ ಒಂದು ದಿನ ಬಿಡದೇನೆ ಮೊಕ್ಕೆ ತೆಗೆದು ಕಟ್ಟೋದು, ದೇವರಿಗಾದ್ರೂ ಆಗ್ತದಲ್ವಾ, ಹಂಗಾಗಿ. ಇದು ನಮ್ಮ ಅತ್ತೆ ಕೆಲಸ ಇತ್ತು, ನಮ್ಮ ಅತ್ತೆ ಬರ್ತಾರೆ ನಾಳೆ ನಾಡಿದ್ದು, ಬರ್ಬೋದು. ಆಮೇಲೆ ಅವ್ರದ್ದೇ ಕೆಲಸ ಇದು. ಇದು ನೋಡಿ ತೆಂಗಿನ ಗಿಡಕ್ಕೆ ಪೈಪ್ ಇಲ್ಲ ಅನ್ನೋದು, ನೀರ್ ಬಿಡದೇನೆ ಎಷ್ಟು ದಿನ ಆಗಿತ್ತು. ನಾ ಈ ರೀತಿ ಮಾಡಿ ಈ ಒಂದು ಟಬ್ ಇಟ್ಕೊಂಡು ಅದ್ರ ನೋಡಿ ನೀರ್ ಬಿಟ್ಕೊಂಡಿದ್ದೀನಿ, ಇಲ್ಲಾಂದ್ರೆ ಕೆಳಗಡೆ ಬರ್ತದೆ ಅಂಗಳಕ್ಕೆ. ಹಂಗಾಗಿ ನೀರೆಲ್ಲ ಹಾಕಿ ಆಯ್ತು, ಮೊಕ್ಕೆನೂ ತೆಗ್ದಾಯ್ತು. ಸುಮ್ಮನೆ ಬೋರ್ ಆಗ್ತಾ ಇತ್ತು, ಯಾರಿಗೂ ಕಾಲ್ ಮಾಡ್ಲಿಲ್ಲ, ಯಾರ್ದು ಕಾಲ್ ಬಂದಿಲ್ಲ. ಹಂಗಾಗಿ ಸುಮ್ಮನೆ ತಕ್ಕ ಹೀಗೆ ನಿಂತ್ಕೊಂಡಿದ್ದೆ. ಹಂಗೆ ನಿಂತ್ಕೊಂಡಾಗ ಗುಲಾಬಿ ಗಿಡ ಎಲ್ಲ ನೋಡ್ದೆ, ಅದು ಹೂವೆಲ್ಲ ಆಗಿ ಉದ್ರೋಗಿತ್ತಲ್ವಾ, ಅದನ್ನ ಕಟ್ ಮಾಡ್ಬೇಕು, ಇಲ್ಲಾಂದ್ರೆ ಚಿಗುರು ಬರೋದಿಲ್ಲ. ಈ ರೀತಿ ಹೂ ಆಗಿ ಬಿದ್ದೋಗಿರುತ್ತಲ್ವಾ, ಅದನ್ನ ಕಟ್ ಮಾಡಿದ್ರೆ ಬೇಗ ಬೇಗ ಚಿಗುರು ಬಂದು ಹೂವಾಗತ್ತೆ ನೋಡಿ. ವೈಟ್ ಗುಲಾಬಿ ಇದು, ಚಂದದ ಪೊತ್ತೆ ಪೊತ್ತೆ ಆಗತ್ತೆ, ತುಂಬಾ ಆಗತ್ತಲ್ವಾ ಹೂ, ಆದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಗಿಡ. ಟೈಮ್ ಈಗ 6:45 ಫ್ರೆಂಡ್ಸ್. ನಾನು ದೇವ್ರ ದೀಪ ಹಚ್ಬೇಕಂತ ಹೇಳಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡ್ ಬಂದೆ. ಈಗ 6:15ಗೆನೆ ದೀಪ ಹಚ್ಚೋದಿತ್ತು, ಸ್ವಲ್ಪ ಲೇಟ್ ಆಯ್ತು. ಹೊರಗಡೆ ನಿಂತ್ಕೊಂಡಿದ್ನಲ್ವಾ, ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಹಂಗೆ ಒಳಗ್ ಬಂದು ಈಗ ದೇವರಿಗೆ ದೀಪ ಹಚ್ಚೋದು, ಭಜನೆ ಎಲ್ಲ ಮಾಡೋದು. ನಮ್ಮ ಮನೆಯಾಗ ಒಂದೊಂದ್ ದಿನ ಅವಳೇ ಭಜನೆ ಮಾಡ್ತಾಳೆ. ಈಗ ಎಕ್ಸಾಮ್ ಟೈಮ್ ಅವಳಿಗೆ ನಾನು ಹೇಳೋದಿಲ್ಲ, ಹಂಗಾಗಿ ನಾನೇ ದೀಪ ಹಚ್ಚೋದು ನಾನೇನೆ. ಆದ್ರೆ ಒಂದೊಂದ್ಸಲ ಭಜನೆ ನಾನ್ ಮಾಡ್ತೇನೆ ಅಂತ ಹೇಳ್ತಿದ್ಲು. ಈಗ ಅವಳಿಗೆ ಕೊಡೋದಿಲ್ಲ, ಯಾಕಂದ್ರೆ ಅವಳು ಓದ್ಕೊಳ್ಳಿ ಅಂತ ಹೇಳಿ. ಒಂದು ಭಜನೆಗೆ ಮಾತ್ರ ಬರ್ತಾಳೆ, ಫಸ್ಟ್ ಸ್ಟಾರ್ಟಿಂಗ್ ಭಜನೆ ಯಾವ್ದಂತ ಹೇಳ್ತೇನೆ ನಿಮ್ಗೆ. ಹಂಗೆ ದೀಪ ಹಚ್ಚಿ ಊದಿನ ಕಡ್ಡಿ ಎಲ್ಲ ಬೆಳಗ್ದೆ. ಈಗ ಹೊರಗಡೆ ದೀಪ ಹಾಕೋದು. ಇಲ್ಲಿ ಉದುಬತ್ತಿ ಇಡೋದಿಲ್ಲ, ಯಾಕಂದ್ರೆ ಅದ್ರ ಹೊಗೆ ಬರುತ್ತಲ್ವ, ಅದ್ ನನ್ಗೆ ಆಗೋದಿಲ್ಲ, ಎಲರ್ಜಿ, ನನಗೆ ಕೆಮ್ಮು ಸೀನು ಎಲ್ಲ ಬರ್ತದೆ. ಹಂಗಾಗಿ ಇಲ್ಲಿ ದೇವರಿಗೆ ಊದಿನ ಕಡ್ಡಿ ಬೆಳಗಿ ಅದನ್ನ ತುಳಸಿ ಕಟ್ಟೆ ಹತ್ರ ತಗೊಂಡೋಗಿಡೋದು. ಆ ತುಳಸಿ ಕಟ್ಟೆಗೂ ಕೂಡ ದೀಪ ಹಚ್ಕೊಂಡು ಬಂದೆ. ಈ ರೀತಿ ಮಣೆ ಯಾಕೆ ಹಾಕಿರ್ತಾಳೆ ಅಜ್ಞಾ ಅಂತ ಅನ್ಬೋದು ನೀವು. ಇದು ಯಾಕಂದ್ರೆ ಇದು ಜಗನ್ನಾಥ, ಪುರಿ ಜಗನ್ನಾಥ ಹೋಗಿ ಬಂದಿವಲ್ಲ, ಆವಾಗಿಂದ ರೂಢಿಯಾಗಿದೆ. ಒಂದು ಮಣೆ ಹಾಕಿ ಅದ್ರ ಮೇಲೆ ಒಂದು ಟವೆಲ್ ಅಥವಾ ಹೊಸ ಏನು ಬಟ್ಟೆ ಹಾಕಿ ಅದನ್ನ ಅಲ್ಲಿಟ್ಟು ನಾವು ಒಂದು ಭಜನೆ ಹೇಳ್ತೇವೆ, ಗೀತ ಗೋವಿಂದ ಅಂತ ಹೇಳಿ ಒಂದು ಭಜನೆ. ಅದು ಸಾಕ್ಷಾತ್ ಜಗನ್ನಾಥನೇ ಅವನು ಬಂದು ಈ ಮನೆ ಮೇಲೆ ಕೂತ್ಕೊಳ್ತಾನಂತೆ. ಹಂಗಾಗಿ ನಾವು ಡೈಲಿ ಅದನ್ನ ರೂಢಿ ಮಾಡ್ಕೊಂಡಿದ್ದೀವಿ. ಈಗ ದೇವರಿಗೆ ದೀಪ ಹಚ್ಚಿ ಭಜನೆ ಎಲ್ಲ ಆಯಿತು ಫ್ರೆಂಡ್ಸ್. ಈಗ ವಿಷ್ಣು ಸಹಸ್ರನಾಮ, ನರಸಿಂಹ ಸ್ತುತಿ ಮತ್ತು ಭಗವದ್ಗೀತೆ ಇದೆಲ್ಲ ಓದೋ ಟೈಮ್. ಈಗ ಓದ್ಕೊಳ್ತೇನೆ. ಇವತ್ತು ಮತ್ತೆ ಏಕಾದಶಿ, ಹಾಗಾಗಿ ಓದಲೇಬೇಕು. ಲಾಸ್ಟ್ ವ್ಲಾಗ್ ಅಲ್ಲಿ ಒಬ್ರು ವ್ಯೂವರ್ಸ್ ನನ್ ಕೇಳಿದ್ರು, ನೀವು ಏಕಾದಶಿನ ಹೇಗೆ ಆಚರಿಸ್ತೀರಿ ಅಂತ. ಏನಿಲ್ಲ, ಬೆಳಿಗ್ಗೆ ಅದು ತಲೆ ಸ್ನಾನ ಮಾಡಿ ಆಮೇಲೆ ದೇವರಿಗೆ ದೀಪ ಎಲ್ಲ ಹಚ್ಚಿ ಫಾಸ್ಟಿಂಗ್ ಮಾಡೋದು ಮೇನ್ ಅಂದ್ರೆ. ಆಮೇಲೆ ಗ್ರೇನ್ಸ್ ಏನು ತಿನ್ನೋದಿಲ್ಲ, ಹಾಗೆ ಗೀತೆ ಎಲ್ಲ ಓದೋದು. ಕಿಚನ್ ಕೆಲಸ ಮುಗೀತು ಫ್ರೆಂಡ್ಸ್. ಇವತ್ತು ಹೆಚ್ಚು ಪಾತ್ರೆ ಗಿತ್ರೆ ಏನೂ ಇಲ್ಲ, ಏಕಾದಶಿ ಆಗಿರೋದ್ರಿಂದ. ಹಾಗಾಗಿ 9:10ಕ್ಕೆ ಮುಗೀತು, ಇಲ್ಲಾಂದರೆ 10 ಗಂಟೆ ಅಷ್ಟಾಗ್ತಿತ್ತು ನನಗೆ ಕಿಚನ್ ಕ್ಲೀನ್ ಮಾಡಲಿಕ್ಕೆಲ್ಲ, ಪಾತ್ರೆ ತೊಳೆದು ಕಿಚನ್ ಕ್ಲೀನ್ ಮಾಡಲಿಕ್ಕೆ. ಇವತ್ತು ಬೇಗ ಆಯಿತು. ಡ್ರಮ್ಮಿಗೆ ನೀರು ಖಾಲಿಯಾಗಿತ್ತು, ಕುಡಿಯೋ ನೀರು, ಅದನ್ನು ಕೂಡ ಬಿಟ್ಕೊಂಡೆ. ಗುಡ್ ನೈಟ್, ಬಾಯ್. ಏಕಾದಶಿ ದಿನ ನಾವು ಹೆಚ್ಚಾಗಿ ದೇವರ ಶ್ಲೋಕ, ಭಗವದ್ಗೀತೆನ ಓದೋದು, ವಿಷ್ಣು ಸಹಸ್ರನಾಮ, ನರಸಿಂಹ ಸ್ತುತಿ, ಮತ್ತೆ ಏನೇನು ದೇವರ ಶ್ಲೋಕ ಇದೆಯಲ್ಲ ಅದೆಲ್ಲ ಓದೋದು ಅಷ್ಟೇನೆ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ನಾನು ಎದ್ದು ಬಿಸಿನೀರು ಕುಡಿತಾ ಇದ್ದೇನೆ ಫ್ರೆಂಡ್ಸ್. ಬಿಸಿನೀರು ಕುಡಿದೇ ಇದ್ರೆ ಮುಂದಿನ ಕೆಲಸ ಆಗೋದೇ ಇಲ್ಲ. ಹಂಗಾಗಿ ಸ್ವಲ್ಪ ಹೊತ್ತು ಬಿಸಿನೀರು ಕುಡಿದು ಸ್ವಲ್ಪ ಹೊತ್ತು ಕೂತ್ಕೊಂಡು ನೆಕ್ಸ್ಟ್ ಕೆಲಸಕ್ಕೆ ಹೋಗೋದು ಈಗ. ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಹೊಸ ರೆಸಿಪಿ, ನಾನು ಯಾವಾಗಲೂ ಮಾಡಿಲ್ಲ, ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹಾಗಾಗಿ ಮಾವಿನಕಾಯಿ ಚಿತ್ರಾನ್ನಕ್ಕೆ ಅನ್ನ ಕೂಡ ರೆಡಿ ಮಾಡ್ಕೊಳ್ತೇನೆ. ಈಗ ಅನ್ನಕ್ಕೆ ಇಡ್ತಾ ಇದ್ದೀನಿ. ಚಿತ್ರಾನ್ನಕ್ಕೆ ನೋಡಿ, ಈ ಮಾವಿನಕಾಯಿ ತೋತಾಪುರಿ ಮಾವಿನಕಾಯಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮಾವಿನಕಾಯಿ ಕೂಡ ತುರ್ಕೊಳ್ತಾ ಇದ್ದೀನಿ. ಪೂರ್ತಿ ಒಂದು ಮಾವಿನಕಾಯಿ ಹಾಕ್ತಾ ಇದ್ದೇನೆ ಚಿತ್ರಾನ್ನಕ್ಕೆ ನೋಡಿ.
ವಾಕಿಂಗ್ ಹೋಗಿ ಬಂದು ನೋಡಿ ಎಷ್ಟು ಸ್ವೆಟ್ ಆಗಿದ್ದೇನೆ ಅಂತ. ಟೈಮ್ ಈಗ 6:30 ಕರೆಕ್ಟಾಗಿ. ನಮ್ಮ ಹಸ್ಬೆಂಡ್ ಈಗ ದೇವರ ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ಅವ್ರು ಯಾವಾಗಲೂ ಬೆಳಿಗ್ಗೆನೆ ಪೂಜೆ ಮಾಡೋದು, ಪೂಜೆ ಮಾಡಿ ಶಾಪಿಗೆ ಹೋಗೋದು, ಆಮೇಲೆ ಬಂದು ಟಿಫಿನ್ ಮಾಡೋದು ಅಷ್ಟೇ. ಅವ್ರಿಗೂ ಕೂಡ ನಾನು ಲೆಮನ್ ಮತ್ತೆ ಜಿಂಜರ್ ವಾಟರ್ ಕೂಡ ಕೊಟ್ಟೆ. ಈಗ ನಾನು ಕುಡಿಬೇಕು. ಈಗ ಅವರು ಕುಡ್ಕೊಂಡು ಶಾಪಿಗೆ ಹೋದ್ರು. ಫ್ರೆಂಡ್ಸ್, ವಾಕಿಂಗ್ಗೆ ಹೋಗಿ ಬಂದೆ. ಹೋಗಬೇಕಿದ್ರೆ ನಾನು ಅನ್ನ ರೆಡಿ ಮಾಡಿಟ್ಟು ಹೋಗಿದ್ದೆ. ಇವತ್ತು ಅನ್ನ ಕರೆಕ್ಟಾಗಿದೆ, ಉದ್ರುದ್ರಾಗಿದೆ. ಆ ದಿನ ಟೊಮೆಟೊ ಬಾತ್ ಮಾಡಬೇಕಿದ್ರೆ ಸ್ವಲ್ಪ ಮೆತ್ತಗಾಗ್ಬಿಡ್ತು ಅನ್ನ. ಇದು ಉದ್ರುದ್ರಾಗಿದ್ರೆ ಚೆನ್ನಾಗಿರುತ್ತೆ ಅನ್ನ ನೋಡಿ. ಈಗಷ್ಟೇ ಬಾಗಿಸಿದ್ದು ಎತ್ತಿಟ್ಟೆ, ಬಾಗಿಸಿಟ್ಟು ಹೋಗಿದೆ. ಈಗ ಅದನ್ನ ಎತ್ಕೊಂಡೆ. ಹಾಗೆ ಇದು ನೋಡಿ, ಈಗ ಜಿಂಜರ್ ಲೆಮನ್ ವಾಟ್ರ್ ಅದನ್ನ ಮಾಡಿಟ್ಟು ಹೋಗಿದೆ. ಈಗ ಕುಡಿತೇನೆ. ನಾನು ಅಂದರೆ ಹೋಗಬೇಕಿದ್ರೆ, ವಾಕಿಂಗ್ ಹೋಗಬೇಕಿದ್ರೆ ನಾನು ಮಾಡಿಡ್ತೇನೆ. ಯಾಕಂದರೆ ನನ್ನ ಹಸ್ಬೆಂಡ್ ಬೇಗ ಶಾಪಿಂಗ್ ಹೋಗ್ತಾರಲ್ವ, ಅವ್ರು ಕುಡ್ಕೊಂಡು ಹೋಗ್ಲಿಕ್ಕೆ ಆಗುತ್ತಂತೇಳಿ ಮಾಡ್ತೇನೆ. ಜಿಂಜರ್ ಲೆಮನ್ ವಾಟ್ರ್. ಸೋರೆಕಾಯಿ ಜ್ಯೂಸ್ ಮಾಡಬೇಕಂತ ಅಂದ್ಕೊಂಡೆ, ಆದರೆ ಸೋರೆಕಾಯಿ ಪಾಯಸ ಮಾಡ್ದೇನೆ ತುಂಬ ದಿನ ಆಯಿತು. ಪಾಯಸ ಮಾಡೋಣ ಅಂಥೇಳಿ ಇಟ್ಟಿದ್ದೇನೆ. ಯಾವಾಗ ಆಗುತ್ತೆ ನೋಡಬೇಕು. ಫ್ರಿಜ್ಜಲ್ಲಿ ಇಡ್ತೇನೆ, ಚೆನ್ನಾಗಿರುತ್ತೆ ಅದು. ಈಗ ಇದನ್ನ ಕುಡಿದು ಸ್ನಾನ ಮಾಡಿ ಆಮೇಲೆ ಮತ್ತೆ ಕಿಚನಿಗೆ ಬರ್ತೇನೆ. ಹಾಯ್ ಫ್ರೆಂಡ್ಸ್, ಸ್ನಾನ ಮುಗಿಸಿ ದೇವ್ರಿಗೆ ನಮಸ್ಕಾರ ಮಾಡಿ ಜಸ್ಟ್ ಬಂದೆ ಕಿಚನಿಗೆ. ಈಗ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊಳ್ಳಿಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಇಲ್ಲಿ ತೆಗೆದಿಟ್ಕೊಂಡಿದ್ದೇನೆ ನೋಡಿ. ಇವಿಷ್ಟು. ಈಗ ಬೇಗ ಬೇಗ ಚಿತ್ರಾನ್ನ ಮಾಡ್ಕೊಂಡು ಒಂದು ಪ್ಯಾನ್ ಇಟ್ಟು ಅದಕ್ಕೆ ತೆಂಗಿನೆಣ್ಣೆ ಹಾಕೊಂಡೆ. ನಾವು ಯೂಸ್ ಮಾಡೋ ತೆಂಗಿನ ಎಣ್ಣೆನೆ. ಹಾಗೆ ಸಾಸಿವೆ ಒಂದು 2 ಸ್ಪೂನ್ ಸಾಸಿವೆ ಹಾಕೊಂಡೆ. ಅದು ಚಟ ಚಟ ಅಂದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಂಡೆ, ಉದ್ದಿನ ಬೇಳೆ ಹಾಕೊಂಡೆ, ಆಮೇಲೆ ಸ್ವಲ್ಪ ಕಡಲೆಬೇಳೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕಡಲೆಬೇಳೆ ಹಾಕೊಂಡು ಆಮೇಲೆ ಒಂದು 4 ಮೆಣಸು ತಗೊಂಡು, ಹಸಿ ಮೆಣಸು ತಗೊಂಡಿದ್ದೆ, 4 ಹಸಿ ಮೆಣಸು, ಆಮೇಲೆ ಕರಿಬೇವಿನ ಸೊಪ್ಪು ಸ್ವಲ್ಪ, ಆಮೇಲೆ ಇದು ಕಡಲೆ ಬೀಜ, ಶೇಂಗಾ ಬೀಜ, ಇದನ್ನೆಲ್ಲ ಚೆನ್ನಾಗಿ ಕೆಂಪಾಗೋ ತನಕ ಹುರ್ಕೊಳ್ಬೇಕು. ಆಮೇಲೆ ತುರಿದಿಟ್ಟಂತಹ ಮಾವಿನಕಾಯಿಯನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಚೆನ್ನಾಗಿ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡೆ. ಅದನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು. ಸ್ವಲ್ಪ ಅರಿಶಿನ ಪೌಡ್ರು ಕೂಡ ಮಿಕ್ಸ್ ಮಾಡ್ಕೊಂಡೆ. ಕಲರ್ ಬರ್ಲಿಕ್ಕೆ ಚೆನ್ನಾಗಿ ಬರುತ್ತೆ ಕಲರ್ ನೋಡಿ. ಚೆನ್ನಾಗಿ ಅದನ್ನ ಫ್ರೈ ಮಾಡಿಕೊಂಡು ಆಮೇಲೆ ಅನ್ನನ ಮಿಕ್ಸ್ ಮಾಡಿಕೊಂಡೆ. ಅನ್ನ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು ಕಡೆ ವೈಟು ಒಂದು ಕಡೆ ಎಲ್ಲೋ ಈ ಥರ ಇರಬಾರ್ದು. ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಈ ರೀತಿ ಮಿಕ್ಸ್ ಮಾಡಿಕೊಂಡೆ. ಆಮೇಲೆ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಿಕೊಂಡೆ. ಹಾಯ್ ಫ್ರೆಂಡ್ಸ್, ರೆಡಿ ಆಗಿದೆ. ಬನ್ನಿ ಬಿಸಿ ಬಿಸಿ ಮಾವಿನಕಾಯಿ ಚಿತ್ರಾನ್ನನ ತಿನ್ನೋಣ. ನೀವು ಕೂಡ ಟ್ರೈ ಮಾಡಿ. ನಾನೇನು ಟೇಸ್ಟ್ ಮಾಡಿಲ್ಲ, ಮಾಡ್ತೇನೆ. ಫಸ್ಟ್ ಟೈಮ್ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದು. ಸೂಪರ್ ಆಗಿದೆ. ಮಾವಿನಕಾಯಿ ಹುಳಿ ಫ್ಲೇವರ್ ಇದೆಯಲ್ಲ, ತುಂಬ ಸಖತ್ತಾಗಿದೆ, ಚೆನ್ನಾಗಿ ಬಂದಿದೆ ಮಾವಿನಕಾಯಿ ಚಿತ್ರಾನ್ನ. ಮಾಡಿದ್ದು ನನ್ನ ಮಗಳಿಗೆ ತುಂಬ ಇಷ್ಟ ಆಯ್ತಂತೆ. ಅವಳಿಗೆ ಇನ್ನೊಂದು ಸ್ವಲ್ಪ ಬೇಕಂತೆ. ಪುರೋ ಫ್ರೆಂಡ್ಸ್, ನಮ್ಮ ಅಣ್ಣಗಂಗೆ ಸ್ಕೂಲಿಗೆ ಕಳ್ಸಿ ಬಂದು ನನ್ನ ಹಸ್ಬೆಂಡ್ಗೂ ಕೂಡ ತಿಂಡಿ ಕೊಟ್ಟು ಈಗ ಮನೆ ಕಸ ಗುಡಿಸ್ತಾ ಇದ್ದೇನೆ. ಕಟ್ಟೋಕ್ಕಿಂತ ಮೊದಲೇ ಕಸ ತೆಗೆದ್ರೆ ಒಂದು ಕಸನೇ ಇರೋದಿಲ್ಲ. ಹೂವು ಕಟ್ಟಿದ ನಂತರ ಕಸ ತೆಗಿತೇನಲ್ವಾ, ಆವಾಗ ಆ ಹೂವಿನ ಕಸ ಎಲ್ಲ ಇರುತ್ತೆ. ಇದು ನೋಡಿ ಫ್ರೆಂಡ್ಸ್, ನಿನ್ನೆ ದೇವರಿಗೆ ಮುಟ್ಟಿದ್ದ ಪ್ರಸಾದ ಎಲ್ಲ ಒಂದು ಬಟ್ಲಲ್ಲಿ ಹಾಕಿಟ್ಟಿದ್ದೆ. ಅದರಲ್ಲಿ ಚೆನ್ನಾಗಿರೋ ಭಟ್ಕಳ ಮಲ್ಲಿಗೆ ಹೂವು ನೋಡಿ ಮುಡ್ಕೊಂಡಿದ್ದೇನೆ. ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್, ವ್ಯೂವರ್ಸ್ ಒಬ್ರು ನಿಮಗೆ ಏಕಾದಶಿನ ಹೇಗೆ ಆಚರಣೆ ಮಾಡ್ತೀರಿ ಅಂತ ಶೇರ್ ಮಾಡ್ಕೊಳ್ಳಿ ಅಂತ ಕೇಳಿದ್ರು. ಹಾಗಾಗಿ ನಾನು ಲಾಸ್ಟ್ ವ್ಲಾಗಲ್ಲಿ ಅವರು ಕೇಳಿದ್ರು. ಸೊ ಇವತ್ತು ನಾನು ಆನ್ಸರ್ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ಏಕಾದಶಿ ಅಂದ್ರೆ ಇಲ್ಲ, ಸಿಂಪಲ್ ಆಗಿ ಆಚರಣೆ ಮಾಡೋದು. ಇಡೀ ದಿನ ಏನು ಭಜನೆ ಕೀರ್ತನೆ ಮಾಡ್ತಾ ಕೂತ್ಕೊಳ್ಳೋದಿಲ್ಲ. ಬೆಳಿಗ್ಗೆ ಎದ್ದು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ತಲೆ ಸ್ನಾನ ಮಾಡಿ ಒಳಗೆ ಬರೋದು.
ದೇವರಿಗೆ ದೀಪ ಧೂಪ ಆರತಿ ಭಜನೆ ಎಲ್ಲ ಆಗಿ ಆದ ನಂತರ ಬ್ರೇಕ್ಫಾಸ್ಟ್ ಮಾಡೋದಿಲ್ಲ ಆ ದಿನ. ಏನಾದರೂ ಜ್ಯೂಸ್ ಕುಡಿಯೋದು, ಇದು ಫ್ರೂಟ್ಸ್ ತಿಂದು, ಆಮೇಲೆ ವೆಜಿಟೇಬಲ್ಸ್ ಏನೋ ತರಕಾರಿ ಇದ್ದರೆ ಸಲಾಡ್ ಮಾಡ್ಕೊಳ್ತೀನಿ, ಇಷ್ಟೇ. ಮತ್ತು ಗ್ರೇನ್ಸ್ ಏನೂ ತಿನ್ನೋದಿಲ್ಲ. ಒಂದು 8 ವರ್ಷ ಆಯಿತು ನಾನು ಏಕಾದಶಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಗ್ರೇನ್ಸ್ ಏನೂ ತಿನ್ನೋದಿಲ್ಲ. ಅಂದರೆ ಒಬ್ಬೊಬ್ಬರು ಚಪಾತಿ, ಅವಲಕ್ಕಿ, ಉಪ್ಪಿಟ್ಟು ಈ ಥರ ಮಾಡ್ಕೊಂಡು ತಿಂತಾರಲ್ವ, ಆ ಥರ ಏನೂ ತಿನ್ನೋದಿಲ್ಲ. ಈಗ ಒಂದು ಲಾಸ್ಟ್ ಇಯರ್ ನನಗೆ ಒಂದು 4 ತಿಂಗಳ ಸ್ವಲ್ಪ ತುಂಬಾ ಹೆಲ್ತ್ ಇಶ್ಯೂಸ್ ಆಗಿತ್ತು. ಆವಾಗ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ದಿತ್ತು. ಹಾಗಾಗಿ ನಾನು ಒಂದು 4 ತಿಂಗಳ 5 ತಿಂಗಳ ಬ್ರೇಕ್ ಮಾಡಿದೆ. ಅಂದರೆ ಏಕಾದಶಿ ಮಾಡ್ತಿದ್ದೆ, ಆದರೆ ನಾನು ಏನಾದರೂ ತಿಂದು ಮಾಡ್ತಿದ್ದೆ, ಚಪಾತಿ ಈ ಥರ ತಿಂದು ಮಾಡ್ತಿದ್ದೆ. ನಂತರ ಅದನ್ನು ಕೂಡ ಈಗ ಬಿಟ್ಟೆ. ನಾನು ಮತ್ತೆ ವಾಪಸ್ ನನಗೆ ಗ್ರೇನ್ಸ್ ಅಲೌಡ್ ಇಲ್ಲ, ಮತ್ತು ಗ್ರೇನ್ಸ್ ಇಲ್ಲದೇ ನಾನು ಏಕಾದಶಿನ ಮಾಡೋದು. ಹಾಗೆ ಏಕಾದಶಿ ಅಂದರೆ ಗೊತ್ತಿದೆ, ದೇವರ ಶ್ಲೋಕ ಭಜನೆ ಎಲ್ಲ ಮಾಡೋದು, ಎಲ್ಲ ವಿಷ್ಣು ಸಹಸ್ರನಾಮ, ಭಗವದ್ಗೀತೆ, ಆಮೇಲೆ ನರಸಿಂಹ ದೇವರ ಸ್ತುತಿ, ಈ ಥರ ದೇವರ ಸ್ತೋತ್ರನೆಲ್ಲ ಓದ್ಕೊಳ್ಳೋದು, ಈ ಥರ ಮಾಡೋದು ಫ್ರೆಂಡ್ಸ್ ನಾನು ಏಕಾದಶಿನ. ನೀವು ಶೇರ್ ಮಾಡಿ ಅಂತ ಅಂದರೆ ನಾನು ಶೇರ್ ಮಾಡಿದೆ ಅಷ್ಟೇ, ಇನ್ನೇನಿಲ್ಲ. ಭಜನೆ ಎಲ್ಲ ಸ್ವಲ್ಪ ಕೃಷ್ಣನ ಭಜನೆ ಎಲ್ಲ ಹೆಚ್ಚಿಗೆ ಮಾಡೋದು. ಆಮೇಲೆ ಯಾವುದಾದ್ರೂ ಕೃಷ್ಣನ ದೇವಸ್ಥಾನಕ್ಕೆ ಹೋಗ್ಬರೋದು, ನರಸಿಂಹ ದೇವಸ್ಥಾನಕ್ಕಾಗಲಿ, ಗೋಪಿನಾಥ ಮಠಕ್ಕಾಗಲಿ, ಈ ಥರ ಹೋಗ್ಬರೋದು. ಇಷ್ಟೇ ಫ್ರೆಂಡ್ಸ್ ನನ್ನ ಏಕಾದಶಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು, ಬಾಯ್.